ತ್ರಿಶಂಕು. ಬಹಳ ಹಿಂದೆ ಅಯೋಧ್ಯ ನಗರಕ್ಕೆ ತ್ರಿಶಂಕು ಎಂಬ ರಾಜ ಇರ್ತಾನೆ. ಅವನಿಗೆ ಒಂದು ಸಲ ತಾನು ಸಶರೀರನಾಗಿ ಅಂದರೆ ಸಜೀವವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂಥೇಳಿ ಬಯಕೆ ಉಂಟಾಗುತ್ತೆ. ಅದಕ್ಕಾಗಿ ಅವನು ಗುರುಗಳಾದ ವಸಿಷ್ಠರ ಬಳಿ ಬಂದು ಕೇಳ್ತಾನೆ. ಆದರೆ ವಸಿಷ್ಠರು ಇದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದರೂ ಬಿಡದೆ ಅವನ ಮಕ್ಕಳಾದ 100 ಜನರ ಬಳಿಗೆ ಹೋಗಿ ವಿನಂತಿಸ್ಕೊಳ್ತಾನೆ. ಅವರೆಲ್ಲರೂ ನೀನು ಗುರುಗಳ ಮಾತನ್ನು ತಿರಸ್ಕರಿಸಿದೆ, ಆ ಪಾಪ ನಿನ್ನ ಸುಮ್ಮನೆ ಬಿಡುವುದಿಲ್ಲ, ನೀನು ಚಾಂಡಾಲನಾಗು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಬೇರೆ ದಾರಿ ಕಾಣದೆ ವಿಶ್ವಾಮಿತ್ರನ ಬಳಿಗೆ ಹೋಗಿ ಪ್ರಾರ್ಥಿಸಿಕೊಂಡಾಗ ಅವನು ಒಪ್ಪಿಕೊಂಡು ಯಾಗವನ್ನು ಮಾಡ್ತಾನೆ. ಯಾಗವು ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತೆ. ಕೊನೆಯಲ್ಲಿ ತ್ರಿಶಂಕುವನ್ನು ಸಶರೀರನಾಗಿರುವಾಗಲೇ ಅವನನ್ನು ಸ್ವರ್ಗಕ್ಕೆ ಕಳುಹಿಸ್ತಾನೆ. ಆದರೆ ಮಾನವರು ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂತಿಲ್ಲ. ಆದ್ದರಿಂದ ಇಂದ್ರನು ಅವನನ್ನು ಮತ್ತೆ ಭೂಲೋಕಕ್ಕೆ ಕಳಿಸ್ತಾನೆ. ಹೀಗೆ ಅನೇಕ ಬಾರಿ ತ್ರಿಶಂಕು ಭೂಮಿಗೂ ಸ್ವರ್ಗಕ್ಕೂ ಹೋಗುತ್ತಾ ಬರುತ್ತಾ ಇರ್ತಾನೆ. ಕೊನೆಗೆ ವಿಶ್ವಾಮಿತ್ರನು ಭೂಮಿಗೂ ಸ್ವರ್ಗಕ್ಕೂ ಮಧ್ಯೆ ಒಂದು ಅದ್ಭುತವಾದ ಲೋಕವನ್ನು ನಿರ್ಮಿಸ್ತಾನೆ. ಅದೇ ತ್ರಿಶಂಕು ಸ್ವರ್ಗ.